ಬೆಂಗಳೂರಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಲ್ಲಿ ಜಲಮಂಡಳಿಯಿಂದ 200 ಟ್ಯಾಂಕರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಾಟರ್ ಟ್ಯಾಂಕರ್ ಮಾಫಿಯಾ ವಿರುದ್ಧ ಬಿಬಿಎಂಪಿ ಕ್ರಮಕ್ಕೆ ಮುಂದಾಗಿದೆ. ಈ ಸಂಬಂಧಪಟ್ಟಂಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಜಲಮಂಡಳಿಯಿಂದ 200 ಟ್ಯಾಂಕರ್ಗಳನ್ನ ವ್ಯವಸ್ಥೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇದರ ಜೊತೆಗೆ ಹೊಸದಾಗಿ 200 ಬೋರ್ವೆಲ್ಗಳನ್ನು ಕೊರೆಸುವುದಕ್ಕೂ ಕೂಡ ಪ್ಲಾನ್ ರೂಪಿಸಲಾಗ್ತಾ ಇದೆ. ಟ್ಯಾಂಕರ್ ಮೂಲಕ ಉಚಿತ ನೀರು ಕೊಡಲು ನಿರ್ಧಾರವನ್ನ ಮಾಡ್ತಾ ಇದೆ ಬಿಬಿಎಂಪಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾದಂತಹ ಬೆನ್ನಲ್ಲೇ ಇವತ್ತು ಬಿಬಿಎಂಪಿ ಹಾಗೂ ಜಲಮಂಡಳಿ ಜೊತೆಗೆ ಒಂದು ಸಭೆಯನ್ನು ಕೂಡ ನಡೆಸಿದೆ. ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಲಮಂಡಳಿ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದಿರಿ. ಚರ್ಚೆಯಲ್ಲಿ ಇವತ್ತು ಏನೇನು ಚರ್ಚೆ ಆಯಿತು? ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನ ಮತ್ತು ಸೂಚನೆ ಮೇರೆಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ರಾಕೇಶ್ ಸಿಂಗ್ ಸಾಹೇಬ್ರವರು ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರು ಬಿಬಿಎಂಪಿ ಅವರ ಒಂದು ಸಹಭಾಗಿತ್ವದೊಂದಿಗೆ ಬಿಡಬ್ಲ್ಯೂಎಸ್ಎಸ್ಬಿಯ ವಿವಿಧ ಅಧಿಕಾರಿಗಳು ಬಂದು ಸಭೆಯನ್ನು ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಏನು ನೀರಿನ ಅಭಾವ ಉಂಟಾಗಿದೆ, ಮುಖ್ಯವಾಗಿ ಕಾವೇರಿಯಿಂದ ಏನು ನೀರು ನಮಗೆ ಪೂರೈಕೆ ಆಗಬೇಕಾಗುತ್ತದೆ 1450 MLD ನೀರು ಅದಕ್ಕಿಂತ ಹೆಚ್ಚುವರಿಯಾಗಿ ನಾವು ಪೂರೈಕೆ ಮಾಡ್ಕೊಳ್ತಾ ಇದ್ದೀವಿ. 1472 MLD ಪಂಪ್ ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ಕೋಟಾ ಒಳಗಡೆ ಪಂಪ್ ಮಾಡ್ತಾ ಇದ್ದೀವಿ. ಅದ್ರ ಎಫಿಷಿಯೆಂಟ್ ಆಗಿ ಪಂಪ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನಾಗಿದೆ, ಮಳೆಯ ಅಭಾವ ತಮಗೆಲ್ಲ ತಿಳಿದ ವಿಷಯನೇ. ಬರಗಾಲದ ಹಿನ್ನೆಲೆಯಲ್ಲಿ ಅಂತರ್ಜಲ ಕುಸಿತೋಗಿದೆ. ಬೆಂಗಳೂರು ನಗರದಲ್ಲಿ 4.5 ಲಕ್ಷ ಕೊಳವೆ ಬಾವಿಗಳು ಖಾಸಗಿ ಮನೆಗಳಿಗೆ ಮಾಡಿಕೊಂಡಿದ್ದಾರೆ. 11,000 ಸಾರ್ವಜನಿಕ ಕೊಳವೆ ಬಾವಿಗಳಿವೆ. ಈ ಎಲ್ಲ ಕೊಳವೆ ಬಾವಿಗಳು ಕೂಡ ಬಹುತೇಕ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಮತ್ತು 40% ಕಡಿಮೆ ಆಗಿರೋದ್ರಿಂದ ನೀರಿನ ಅಭಾವ ಉಂಟಾಗಿದೆ. ಅದರಿಂದ ಕಾವೇರಿ ಮೇಲೆ ಹೆಚ್ಚು ಒತ್ತಡ ಬರ್ತಾ ಇದೆ. ಆಗ ಇದನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಕೆಲವೊಂದು ಚರ್ಚೆಗಳಾಗಿದೆ. ಆ ಚರ್ಚೆಯಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಬೋರ್ವೆಲ್ ಬತ್ತಿ ಹೋಗಿದೆ ಅಲ್ಲಿ ತಾಂತ್ರಿಕವಾಗಿ ಸಾಧ್ಯ ಆದರೆ ಜಿಯಾಲಜಿಸ್ಟ್ ಕಡೆಯಿಂದ ಮಾಹಿತಿ ಪಡೆದುಕೊಂಡು ಅವರ ಅಭಿಪ್ರಾಯ ಮೇರೆಗೆ ಹೊಸದಾಗಿ ಬೋರ್ವೆಲ್ ಕೊರೆಯಬಹುದಾಗಿದೆ. ಅದಕ್ಕೆ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಎರಡನೇದಾಗಿ ಎಲ್ಲಿ ಬೋರ್ವೆಲ್ ಆಳಪಡಿಸಿದರೆ ಸಿಗಬಹುದು, ಅಲ್ಲಿ ಕಡೆ ಕೂಡ ಆಳಪಡಿಸೋಕ್ಕೆ ಕ್ರಮ ವಹಿಸಿಕೊಂಡಿದ್ದೇವೆ. ಎಲ್ಲಿ ಎರಡೂ ಸಾಧ್ಯ ಇಲ್ಲ ಅಲ್ಲಿ ನಾವು ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ನಮ್ಮ ಸರ್ಕಾರದ ನೀರನ್ನು ಕೆಲವೊಂದು ವಿವಿಧ ಕೊಳಚೆ ಪ್ರದೇಶಗಳು ಮತ್ತು ಮಧ್ಯಮ ವರ್ಗದವರು ಇರುವ ಕಡೆ ಉಚಿತವಾಗಿ ಸರಬರಾಜು ಮಾಡೋಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಎಷ್ಟು ಬೋರ್ವೆಲ್ಗಳನ್ನ ಮತ್ತೆ ಎಲ್ಲೆಲ್ಲಿ ಕೊರೆಸಬೇಕು ಅನ್ನುವಂಥದ್ದು ಈಗಾಗಲೇ ಅದಕ್ಕೆ ತಯಾರಿಯನ್ನು ನಡೆಸಿಕೊಂಡಿದ್ದೀವಿ. ಈಗಾಗಲೇ ನಾವು ಅದರ ಬಗ್ಗೆ ಒಂದು ಕ್ರಿಯಾಯೋಜನೆ ಮಾಡಿದ್ದೇವೆ. ಬಟ್ ಅಲ್ಲಿ ಕೊರಲು ಪೊರೆದರೆ ನೀರು ಬರ್ತಾ ಇಲ್ವಾ ಅಂತ ತಾಂತ್ರಿಕ ಸಲಹೆ ಪಡೆದು ಕ್ರಮ ತಗೊಳ್ತೀವಿ. ನೀರನ್ನ ಸೇವ್ ಮಾಡೋದಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ನೀವು ಯಾವ ರೀತಿ ಇವಾಗಲೇ ಚರ್ಚೆಯಲ್ಲಿ ಮಾಡ್ಕೊಂಡಿದ್ದೀರಿ ಅಂತ? ಈಗ ನಮ್ಮ ನೀರು ಏನು ಸೋರಿಕೆ ಆಗುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ಕೆಲವೊಂದು ಕಡೆ ಪೈಪ್ ಲೈನ್ ಚೇಂಜ್ ಮಾಡಬೇಕಿದೆ, ಅದನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಕೆಲವೊಂದು ಕಡೆ ಮರುಬಳಕೆ ನೀರನ್ನು ಮಾಡಬೇಕಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇರೋದು, ಈಗ ನೀರಿನ ಅಭಾವ ಇರೋದ್ರಿಂದ ತಾವು ಕೂಡ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸದ್ಬಳಕೆ ಮಾಡಬೇಕು. ತಮ್ಮ ಮನೆಯಲ್ಲಿ ಏನು ನೀರು ಕಾವೇರಿ ನೀರು ಬಳಕೆ ಆಗ್ತದೆ ಅದನ್ನು ಕುಡಿಯೋದಕ್ಕೆ ಬಳಕೆ ಮಾಡಿ, ಏನು ಕಾರ್ ತುಳಿಯೋದಕ್ಕೆ ಬೇರೆ ಬೇರೆ ವಿಷಯಗಳಿಗೆ ಏನು ಬಳಕೆ ಮಾಡಿ ಅದನ್ನು ಮರುಬಳಕೆ ನೀರನ್ನು ಉಪಯೋಗ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತಾರೆ. ಮುಖ್ಯವಾಗಿ ಸರ್, ಈಗ ಟ್ಯಾಂಕರ್ ಮಾಫಿಯಾ ಇರುವಂತದ್ದು ಎಲ್ಲಂದರಲ್ಲಿ ಅವರಿಗೆ ಇಷ್ಟ ಬಂದ ಹಾಗೆ ದರನ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ನೀವು ಉಚಿತವಾಗಿ ಕೊಡ್ತಾ ಇದ್ದೀರಿ, ಹೌದು. ಆದರೆ ಅಧಿಕ ದರವನ್ನ ಫಿಕ್ಸ್ ಮಾಡುವಂತದಕ್ಕೆ ಏನಾದರೂ ನಿಮ್ಮ ಇವತ್ತಿನ ಮೀಟಿಂಗ್ ಅಲ್ಲಿ ಏನಾದರೂ ಚರ್ಚೆ ನಡೆಯುತ್ತಾ, ಹೇಗೆ? ಈಗಾಗಲೇ ಇದರ ವಿಷಯ ಬಗ್ಗೆ ಸದನದಲ್ಲಿ ಪ್ರಶ್ನೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದರ ವಿಷಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಹಂತದಲ್ಲಿ ಚರ್ಚೆ ಆಗಿ ಅದರ ಬಗ್ಗೆ ನಿಯಮಾವಳಿಗಳು ರಚನೆ ಮಾಡಿಕೊಂಡು ನಿಯಂತ್ರಣ ಮಾಡೋದ್ರ ಬಗ್ಗೆ ಒಂದು ಕ್ರಮ ಆಗಬೇಕಾಗುತ್ತದೆ. ಇದು ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.